ಹಲೋ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ದಿನ ನಾನು ಕಲ್ಲಂಗಡಿ ಹಣ್ಣಿನ ಬಗ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ಒಂದು ಕಲ್ಲಂಗಡಿ ಹಣ್ಣು ಏನಪ್ಪ ಅಂತಂದರೆ ನಮ್ಮ ಶರೀರವನ್ನು ತಂಪಾಗಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ 90% ಅಂದರೆ 90%ನಷ್ಟು ಇದು ಕಲ್ಲಂಗಡಿ ಹಣ್ಣು ನೀರಿನಿಂದ ಕೂಡಿದೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಡಿಹೈಡ್ರೇಷನ್ನ ತಡೆಗಟ್ಟುತ್ತೆ ಫ್ರೆಂಡ್ಸ್. ಇದು ಇವಾಗ ಮಕ್ಕಳು ಕ್ರಿಕೆಟ್ ಮತ್ತು ಜಿಮ್ಮು ಆದಮೇಲೆ ಬರ್ತಾರಲ್ಲ ಫ್ರೆಂಡ್ಸ್, ಬಂದಾದಮೇಲೆ ಈ ಒಂದು ಕಲ್ಲಂಗಡಿ ಹಣ್ಣನ್ನು ಕೊಡೋದ್ರಿಂದ ಒಳ್ಳೆಯದು ಫ್ರೆಂಡ್ಸ್. ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ ಮತ್ತು ಹಾರ್ಟಿಗೂ ಸಹ ಒಳ್ಳೆಯದು ಫ್ರೆಂಡ್ಸ್. BP ಮತ್ತು ಕಂಟ್ರೋಲ್ ಮಾಡ್ತೈತಿ. ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಫ್ರೆಂಡ್ಸ್. ಮತ್ತು ಇನ್ನೊಂದು, ವ್ಯಾಯಾಮ ಆದ ನಂತರ ಮಜಲ್ಸ್ ಪೇನ್ ಇರುತ್ತಲ್ಲ, ಅಂಥ ಒಂದು ಮಜಲ್ಸ್ ಪೇನ್ ಕಡಿಮೆ ಆಗಲಿಕ್ಕೂ ಸಹ ಇದು ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ವಿಟಮಿನ್ C ಇದೆ ಫ್ರೆಂಡ್ಸ್. ಈ ಒಂದು ವಿಟಮಿನ್ C ಇರೋದ್ರಿಂದ ಇದು ಚರ್ಮವನ್ನು ಏನು ಮಾಡುತ್ತಪ್ಪ ಅಂತಂದರೆ ಫ್ರೆಶ್ ಇರುವಂತೆ ನೋಡಿಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತು ಸ್ಕಿನ್ ಮತ್ತು ಗ್ಲೋ ಇರುವಂತೆ ನೋಡಿಕೊಳ್ಳುತ್ತೆ. ಮತ್ತು ಇದ್ರ ಜೊತೆಗೆ ಡಯಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಫ್ರೂಟ್ ಫ್ರೆಂಡ್ಸ್. ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರ್ತವೆ ಮತ್ತು ಇದರಿಂದ ವೆಯ್ಟ್ ಲಾಸನ್ನು ಸಹ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಮತ್ತು ವಿಟಮಿನ್ A ಇರುವುದರಿಂದ ಇದು ಕಣ್ಣಿಗೂ ಸಹ ಒಳ್ಳೆಯದು ಮತ್ತು ಚರ್ಮಕ್ಕೂ ಸಹ ಒಳ್ಳೆಯದು. ಮತ್ತು ಇದರಲ್ಲಿ ವಿಟಮಿನ್ C ಇರುವುದರಿಂದ ಇಮ್ಯುನಿಟಿ ಅಂತಕ್ಕಂಥದ್ದನ್ನು ಸ್ಟ್ರಾಂಗ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಚರ್ಮ ಗ್ಲೋ ಆಗುತ್ತೆ, ಅಂದರೆ ಚರ್ಮವನ್ನು ಹೊಳೆಯುವಂತೆ ನೋಡಿಕೊಳ್ಳುತ್ತೆ. ಮತ್ತು ಇದರಿಂದ ಗಾಯಗಳು ಸಹ ಬೇಗ ವಾಸಿ ಆಗುವಂಥದ್ದು. ಮತ್ತು ಇದರಲ್ಲಿ ವಿಟಮಿನ್ B6 ಇರುವುದರಿಂದ ಮೆದುಳು ಕಾರ್ಯನಿರ್ವಹಿಸಲು ಇದು ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ವಿಟಮಿನ್ B1 ಇದರಲ್ಲಿ ಇರೋದರಿಂದ ಶಕ್ತಿ ಉತ್ಪಾದನೆಗೆ ಇದು ಸಹಾಯಕಾರಿಯಾಗಿರತಕ್ಕಂಥದ್ದು. ಮತ್ತು ಇದರಲ್ಲಿ ವಿಟಮಿನ್ B5 ಇರೋದರಿಂದ ಬಾಡಿ ಮೆಟಾಬಾಲಿಸಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥದ್ದು ಫ್ರೆಂಡ್ಸ್. ಇಷ್ಟೆಲ್ಲ ನಾವು ವಾಟರ್ ಮೆಲನ್ ಅದರಿಂದ ಮತ್ತು ಕಲ್ಲಂಗಡಿ ಹಣ್ಣಿನಿಂದ ಇಷ್ಟೆಲ್ಲ ಉಪಯೋಗ ಇರೋದರಿಂದ ಅದು ಬೇಸಿಗೆ ಕಾಲದಲ್ಲಂತೂ ತುಂಬ ಇದು ಉಪಯೋಗಕಾರಿಯಾಗಿರ್ತಕ್ಕಂಥದ್ದು ಮತ್ತು ಶರೀರದ ಉಷ್ಣತೆಯನ್ನು ಸಹ ಇದು ತಡೆಗಟ್ಟುವಂಥದ್ದು. ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಸಹ ಇರುವುದರಿಂದ ಇದು ಮತ್ತು ನಮಗೆ ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಎಲುಬುಗಳಿಗೂ ಸಹ ಒಂದು ಒಳ್ಳೆಯದು ಫ್ರೆಂಡ್ಸ್. ಆದ್ದರಿಂದ ಈ ಬೇಸಿಗೆ ಕಾಲ ಹೆಚ್ಚು ಇರುವುದರಿಂದ, ಹೊರಗಡೆ ಬಿಸಿಲು ಜಾಸ್ತಿ ಇರುವುದರಿಂದ ಇದನ್ನು ಹೆಚ್ಚು ಸೇವಿಸಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಾನು ಭೇಟಿಯಾಗ್ತೀನಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.